ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ರವೆ ಪಡ್ಡು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಉದ್ದಿನಬೇಳೆ ಅಕ್ಕಿ ನೆನೆಸೇ ಇದ್ದಾಗ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದಂತ ಅನಿಸುತ್ತೆ. ಹೇಗೆ ಮಾಡಿದೆ ಅಂತ ನೋಡೋಣ. ಮೊದಲು ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ನೀವು ಚಿರೋಟ ರವೆ ಆದರೂ ತೊಗೋಬೋದು. ಬನ್ಸಿ ರವೆ 2 ಲೋಟ ತೊಗೊಂಡಿದ್ದೀನಿ. ಅದಕ್ಕೆ 1 ಲೋಟ ಮೊಸರು. ನಾವೆಷ್ಟು ರವೆ ತೊಗೊಳ್ತೀವಿ ಅದು ಅರ್ಧ ಮೊಸರು, 1 ಲೋಟ ನೀರು ಹಾಕಿ ಮೊದಲು ಕಲಿಸ್ಕೊಳ್ಬೇಕು. ಆಮೇಲೆ ಮತ್ತು 1 ಗ್ಲಾಸ್ ನೀರು ಹಾಕಿಬಿಟ್ಟು ಕಲಿಸ್ಬಿಟ್ಟು ನೆನೆಗಿಡಬೇಕು 10-15 ನಿಮಿಷ. ಆಮೇಲೆ ಇದಕ್ಕೆ ಕ್ಯಾರೆಟು, ಟೊಮೆಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ನಾನು ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ಈ ರೀತಿ ಆಗಿದೆ. ರವೆ ದಪ್ಪ ಇರೋದರಿಂದ ನಾನು ಇದನ್ನು ಮಿಕ್ಸಿ ಹಾಕ್ತಾ ಇದ್ದೀನಿ. ನೀವು ಚಿರೋಟ ರವೆಯಲ್ಲಿ ಮಾಡಿದರೆ ಮಿಕ್ಸಿ ಹಾಕೋ ಅವಶ್ಯಕತೆಯೇ ಇಲ್ಲ, ಹಾಗೆ ಮಾಡ್ಬೋದು. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ರುಬ್ಬಿದಾಗ ಈ ರೀತಿ ಆಗಿರುತ್ತೆ. ಇವಾಗ ಅರ್ಧ ಲೋಟದಷ್ಟು ಅಕ್ಕಿ ಹಿಟ್ಟು, ಅಂದರೆ ಕ್ರಿಸ್ಪಿ ಆಗಲಿ ಅನ್ನೋಗೋಸ್ಕರ ಹಾಕೋದು. ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಮತ್ತೆ ಕಲಿಸ್ಕೊಳ್ಬೇಕು. ನಂತರ ಉಪ್ಪು, ತುರಿದ ಶುಂಠಿ, ಟೊಮೆಟೊ ಎಲ್ಲ ಹೆಚ್ಕೊಂಡಿದ್ದ ಸಾಮಗ್ರಿಗಳನ್ನು ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ಸ್ವಲ್ಪ ಸೋಡಾ, ಅಡುಗೆ ಸೋಡಾನು ಹಾಕ್ಕೊಳ್ಬೇಕು, ಅದು ಹಿಡಿಯೋಗಿಲ್ಲ. ಇವನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ಹಿಟ್ಟಿಗೆ ಹಾಕಿದಾದ್ಮೇಲೆ ಸ್ವಲ್ಪ ಸೋಡಾ ಕಂಪಲ್ಸರಿ ಹಾಕ್ಕೊಳ್ಳಿ. ರವೆ ಇರೋದ್ರಿಂದ ಒಳ್ಳಾಗುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ, ತವಾ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಹಾಕಿಬಿಟ್ಟು ಈ ರೀತಿ ಸವರ್ಕೊಳ್ಬೇಕು. ಆಮೇಲೆ ಪಡ್ಡು ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಬೇಕು. ನೋಡಿ, ಈ ರೀತಿ ಉಬ್ಬಿದೆ. ಸೋಡಾ ಹಾಕದೇ ಇದ್ದರೆ ಇದು ಈ ಥರ ಉಬ್ಬೋದಿಲ್ಲ. ತುಂಬ ರುಚಿಯಾದ ಪಡ್ಡು ಅಂತ ಹೇಳ್ಬೋದು. ದಿಢೀರಂತ ಮಾಡ್ಬೋದು. ಬೆಳಗ್ಗೆ ಯಾರಾದರೂ ಗೆಸ್ಟು ಮನೆಗೆ ಬಂದಾಗ ನಾವು ಏನೂ ಅಕ್ಕಿ ನೆನೆಸದೇ ಇದ್ದಾಗ ಈ ಥರ ಮಾಡ್ಕೋಬೋದು. ನೋಡಿ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.